ನಾನೊಂದು ಹೇಳ್ತೀನಿ, ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೋಬೇಡಿ. ಚೆನ್ನಾಗಿರೋ ಹುಡುಗಿರ್ಗೆ ಅಂದರೆ ಬರೀ ಮುಖ ನೋಡೋದ್ರಲ್ಲ, ಗುಣದಲ್ಲಿ ಎಲ್ಲದರಲ್ಲಿ ಯಾರು ಚೆನ್ನಾಗಿರ್ತಾರೆ ಎಲ್ಲ ಹುಡುಗರು ಅನ್ಕೊಳ್ಳೋದು ಇವ್ರ ಬಾಯ್ ಫ್ರೆಂಡ್ ಪಕ್ಕ ಇರುತ್ತೆ ಅಂತ. ಎಲ್ಲರೂ ಹಂಗೆ ಅನ್ಕೊಂಡು ಯಾರು ಬಾಯ್ ಫ್ರೆಂಡ್ ಬರೋದೇ ಇಲ್ಲ. ಅದು ಪಾಯಿಂಟ್. ಮೇನ್ ಕ್ವಾಲಿಟಿ ಅಂದರೆ ಒಂದು ಲಾಯಲ್ ಆಗಿರೋದು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು. ಇದು ಎರಡಿದ್ರೆ ಲೈಫ್ ಬೊಂಬಾಟ್ ಅಷ್ಟೇ. ಕನ್ನಡ ಸಿನಿಮಾನ ಈ ಲೆವೆಲ್ಗೆ ಜನ ತಿರುಗಿ ನೋಡ್ದಂಗೆ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದೇ ಒಂದು ಗ್ಲಿಮ್ಸ್, ಅದು ನಿನ್ನೆ ಎಲ್ಲ ಕಡೆ ಓಡಾಡ್ತಿತ್ತು 6 ಪ್ಯಾಕ್ಸ್ ಇಟ್ಕೊಂಡು ನಾವು ಹುಡುಗಿರು ಹೆಂಗೆ. ಬಟ್ ಡ್ಯೂ ರೆಸ್ಪೆಕ್ಟ್ ಟು ಯಶ್, ಲೈಕ್ ನಾನು ಹತ್ರದಿಂದ ನೋಡಿರೋದ್ರಿಂದ ಅವರ ಡೆಡಿಕೇಶನ್ ಅನ್ಮ್ಯಾಚೇಬಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಅದ್ವಿತಿ ಶೆಟ್ಟಿ ಅವರಿದ್ದಾರೆ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಅದ್ವಿತಿನ ಏನು ಅಂತೇಳಿ. ಹೌದು, ಬಟ್ ಅವ್ರು ಹೇಳಿದ್ದಾರೆ ನನಗೆ ಇಲ್ಲಿ ಮಚ್ಚೆ ಇದೆ ಅಂತ ಹೇಳಿ. ಸೊ ಅದ್ವಿತಿ ಶೆಟ್ಟಿ ಅವರೇ ಈಗ ಇನ್ನೊಂದು ಶೆಟ್ಟಿ ಜೊತೆ ಸೇರಿಕೊಂಡು ಜೈ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಇವತ್ತು ಲವ್ ಯು ಸಾಂಗ್ ಕೂಡ ಬಿಡುಗಡೆ ಆಗಿದೆ. ಅದಕ್ಕೆ ಸಾಕಷ್ಟು ಜನ ಕಪಲ್ಸ್ ಕೂಡ ಬಂದಿದ್ರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿದೆ ಎಕ್ಸ್ಪೀರಿಯನ್ಸ್? 5 ಜನ ಕಪಲ್ಸು ನಿಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ನನ್ನ ಭಾಷೆ ತುಳುವಲ್ಲಿ ಬರ್ತಿದೆ ಸಿನಿಮಾ. ಇನ್ನೊಂದು ನನ್ನ ಹೊಟ್ಟೆ ತುಂಬಿಸಿರುವಂತಹ ಭಾಷೆ ಕನ್ನಡ. ಸೊ ಈ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರ್ತಿರೋದು ಒಂದು ಖುಷಿ ಆದರೆ, ಸಾಂಗ್ ರಿಲೀಸ್ ಆಗ್ತಿರೋದು ಇನ್ನೊಂದು ಖುಷಿ. ಅದ್ರ ಜೊತೆಗೆ 5 ಸ್ಪೆಷಲ್ ಗೆಸ್ಟ್ಗಳು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅದು ಇನ್ನಷ್ಟು ಸ್ಪೆಷಲ್. ಐ ಥಿಂಕ್ ಅವ್ರನ್ನೆಲ್ಲ ನಾವು ನೋಡಿ ಹೇಳ್ತಿರ್ತೀವಲ್ಲ, ಗಂಡ ಅಂದರೆ ಹಿಂಗೆ ಸಿಗಬೇಕಪ್ಪ ನಮಗೂ ಅಂತ. ಸೊ ಅವ್ರನ್ನ ಇವತ್ತು ಇಲ್ಲಿ ನೋಡಿ ಅವರ ಒಂದು ಲವ್ ಬಗ್ಗೆ ನಾವು ಕೇಳಿದ್ದು ಇಟ್ ಈಸ್ ಇನ್ಸ್ಪೈರಿಂಗ್. ಸೊ ತುಂಬಾ ಖುಷಿ ಆಯಿತು. ಇವಾಗ ರೂಪೇಶ್ ಅವ್ರು ಹೇಳಿದ್ರು ಸ್ಟೇಜ್ ಮೇಲೆ, ನಾನು ನಮ್ಮ ಹುಡುಗಿ ಹತ್ರ ಮಾಡಿಸ್ಬೇಕಂತ ಇದ್ದೆ ಅಂತ. ನಿಮ್ಗೆ ಇಫ್ ಇನ್ ಕೇಸ್ ಏನಾದರೂ ಆಪರ್ಚುನಿಟೀಸ್ ಹುಡುಗ ಇಲ್ವಾ? ಏನು ಮಾಡೋದು, ನಮ್ಮಂಥವ್ರಿಗೆ ಯಾರು ಬೀಳ್ತಾರೆ? ಅಲ್ಲಿ ಎಲ್ಲರೂ ಅಲ್ಲಿ ನೋಡಿ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗೋಯ್ತು. ನಿಮಗೆ ಬೀಳಲ್ವ, ಇನ್ನು ನಾವೇನು ಮಾಡಬೇಕು ಅನ್ನೋ ಥರ. ಏನಾಗುತ್ತೆ ಗೊತ್ತಾ, ನಾನೊಂದು ಹೇಳ್ತೀನಿ, ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೋಬೇಡಿ. ಚೆನ್ನಾಗಿರೋ ಹುಡುಗಿರ್ಗೆ ಅಂದರೆ ಬರೀ ಮುಖ ನೋಡೋದ್ರಲ್ಲ, ಗುಣದಲ್ಲಿ ಎಲ್ಲದರಲ್ಲಿ ಯಾರು ಚೆನ್ನಾಗಿರ್ತಾರೆ ಎಲ್ಲ ಹುಡುಗರು ಅನ್ಕೊಳ್ಳೋದು ಇವ್ರ ಬಾಯ್ ಫ್ರೆಂಡ್ ಪಕ್ಕ ಇರುತ್ತೆ ಅಂತ. ಎಲ್ಲರೂ ಹಂಗೆ ಅನ್ಕೊಂಡು ಯಾರು ಬಾಯ್ ಫ್ರೆಂಡ್ ಬರೋದೇ ಇಲ್ಲ. ಅದು ಪಾಯಿಂಟ್. ನಿಮಗೆ ಹೋಗ್ಲಿ ಹುಡುಗ ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಈಗಿನ ಕಾಲದಲ್ಲಿ ಏನಾದರೂ ಕ್ವಾಲಿಟೀಸ್ ಹೇಳಿದ್ರೆ ಇದೆಯಲ್ಲ, ಜನ ನಕ್ಬಿಡ್ತಾರೆ. ಬಿಕಾಸ್ ಐ ಥಿಂಕ್ ಈಗಿನ ಕಾಲದಲ್ಲಿ ಕರೆಕ್ಟಾಗಿರೋ ಲಾಯಲ್ ಆಗಿರೋ ಹುಡುಗ ಅಥವಾ ಹುಡುಗಿ, ನಾನು ಹುಡುಗ ಒಬ್ರಿಗೆ ಹೇಳ್ತಿಲ್ಲ, ಹುಡುಗಿರ್ಗೂ ಅಷ್ಟೇ, ಸಿಕ್ಕಿದ್ರೆ ಸಾಕಪ್ಪ ಅಂತ ಇದೆ. ಸೊ ನನಗೆ 2 ಮೇನ್ ಕ್ವಾಲಿಟಿ ಅಂದರೆ ಒಂದು ಲಾಯಲ್ ಆಗಿರೋದು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು. ಇದು ಎರಡಿದ್ರೆ ಲೈಫ್ ಬೊಂಬಾಟ್ ಅಷ್ಟೇ. ಅದು ಉಳ್ದಿರೋದು ಕೆಲಸ ಏನು ಅಡ್ಜಸ್ಟ್ ಮಾಡಬೇಕು, ಏನು ಪ್ರೀತಿಯಿಂದ ಇರಬೇಕು, ಪ್ರೀತಿ ಕೊಡಬೇಕು, ಇಸ್ಕೋಬೇಕು, ಅದೆಲ್ಲ ಪಾರ್ಟ್ ಆಫ್ ರಿಲೇಷನ್ಶಿಪ್. ಅದನ್ನು ನಾನು ಐ ಆಮ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಗರ್ಲ್. ಸೊ ನನಗೆ ಅದು ಕಷ್ಟ ಆಗಲ್ಲ, ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದೆರಡೂ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಈಗ ತುಳುವಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗ್ತಿದೆ, ಕನ್ನಡದಲ್ಲೂ ಆಗ್ತಿದೆ. ಈಗ ಈ ಸಾಂಗ್ ರಿಲೀಸ್ ಅಂದಾಗ ಆರ್ಯವರ್ಧನ್ ಗುರೂಜಿಯವರಾಗಿರ್ಬೋದು, ರೂಪೇಶ್ ರಾಜಣ್ಣ, ಆಲ್ಮೋಸ್ಟ್ ಎಲ್ಲ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳೇ ಬಂದಿದ್ದು. ಸೊ ಅವ್ರ ಜೊತೆ ಮಾತನಾಡಬೇಕಾದ್ರೆ ಅಥವಾ ವಿನಯ್ ಅವ್ರ ಜೊತೆ ಮಾತಾಡಬೇಕಾದ್ರೆ, ಹಾಗೆ ಆರ್ಯವರ್ಧನ್ ಗುರೂಜಿ ಅವರು ತುಂಬ ಜಾವಿಯಲ್ ಪರ್ಸನ್. ಸೊ ಹೇಗಿತ್ತು ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಎಲ್ಲ? ಫನ್ ಆಗಿತ್ತು ಆ್ಯಕ್ಚುಲಿ. ರೂಪೇಶ್ ಅವರು ಈ ಥರ ಐಡಿಯಾ ಹೇಳಿದಾಗ ನಾನೇ ವಿನಯ್ ಅವರ ಮತ್ತು ನಿರಂಜನ್ ಅವರ, ಆಮೇಲೆ ಕೆಲವೊಂದು ಅವರ ಹೆಸರುಗಳನ್ನು ಸಜೆಸ್ಟ್ ಮಾಡಿದ್ದೆ ಅವ್ರಿಗೆ. ಸೊ ನಿರಂಜನ್ ಆಗಲಿ ಮತ್ತು ಇವರು ಯಾರು ವಿನಯ್ ಅವರಾಗಲಿ ನನಗೆ ತುಂಬ ಪರಿಚಯ ಇದ್ದಾರೆ. ಗುರು ಕಿರಣ್ ಸರ್ ಹೇಳ್ದಂಗೆ ನಾವು ಫ್ಯಾಮಿಲಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಿಂದ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಅಪ್ಪಗೆಲ್ಲ ಸಿಕ್ಕಾಪಡೆ ಕ್ಲೋಸ್. ಮೇ ಬಿ ಇವತ್ತು ಅಪ್ಪ ಇರ್ತಿದ್ರೆ ಸಿಕ್ಕಾಪಡೆ ಖುಷಿ ಪಡ್ತಿದ್ರು ಸರ್ನ ಇಲ್ಲಿ ನೋಡಿ. ಸೊ ಬೇರೆ ಇಬ್ಬರು ರೂಪೇಶ್ ಸರ್ ಆಗಲಿ, ಇನ್ನೊಬ್ಬರು ಸರ್ ಆರ್ಯವರ್ಧನ್ ಸರ್ನ ಇವತ್ತು ಮೀಟ್ ಆಗಿದ್ದು ನಾನು. ಬಟ್ ನಿಜವಾಗ್ಲೂ ನಂಗೆ ಸಿಕ್ಕಾಪಡೆ ಎಂಜಾಯ್ ಮಾಡಿದೆ. ನಾನು ನಿಜ ಇಷ್ಟು ಫನ್ನಾಗಿ ನಮ್ಮ ಇವೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ಫನ್ನಾಗಿ ಮಾಡಿದ್ರು. ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಏನಾಗುತ್ತೆ ಅದು ಸೆಕೆಂಡ್ರಿ, ಬಟ್ ಆ ಒಂದು ಮೂಮೆಂಟ್ಸ್ ಇರುತ್ತಲ್ಲ ಅದನ್ನು ನಾವು ಮುಂದೆ ತಗೊಂಡು ಹೋಗ್ತೀವಿ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಈಗ ನೀವು ತುಂಬ ಬ್ಯುಸಿ ಅಂತ ಕೂಡ ಕೇಳ್ಪಟ್ವಿ, ಸಾಕಷ್ಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮೂವಿಗಳನ್ನ ಮಾಡ್ತಾ ಇದ್ದೀರಾ. ಈಗ ಯಾವ್ಯಾವ್ದು ಅಪ್ಕಮಿಂಗ್ ರಿಲೀಸಿಗೆ ರೆಡಿ ಇರುವಂತಹ ಸಿನಿಮಾಗಳು? ನನಗೆ ಈ ಲೈನ್ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಟೈಮಲ್ಲಿ ಇವ್ರು ಹೀರೋಯಿನ್ ಆಗ್ಬೋದಾ, ಇವರು ಹೆಂಗೆ ಇವ್ರು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮಾಡಿದವರು, ಇವ್ರಿಗೆ ಸಿನಿಮಾಗಳ ಅವಕಾಶಗಳು ಇಲ್ಲ ಅನಿಸುತ್ತೆ. ಈ ಮಾತುಗಳನ್ನು ಕೇಳಿ ಇವತ್ತು ನೀವು ಬ್ಯುಸಿ ಆಗಿದ್ದೀರಾ ಅಂತ ಹೇಳಿದ್ದು ಮನಸ್ಸಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಐ ಥಿಂಕ್ ಒಂದು ಆರ್ಟಿಸ್ಟ್ಗೆ ಕೇಳೋದು ತುಂಬ ಖುಷಿ ಕೊಡೋ ವಿಷಯ.
ಬ್ಯುಸಿ ಅಂತ ಏನಿಲ್ಲ ಬಟ್ ದೇವ್ರ ದಯದಲ್ಲಿ ಕೆಲ್ಸಗಳು ಮಾಡೋಕ್ಕೆ ಒಂದು ಸಿಕ್ಕಿದೆ. ಒಂದು ಇನ್ನೊಂದು ತುಳು ಸಿನಿಮಾ ಮುಗಿದಿದೆ, ಆಮೇಲೆ ಇನ್ನೊಂದು ತಮಿಳ್ ಸಿನಿಮಾ ಮುಗಿದಿದೆ. ಅದನ್ನು ಮೋಸ್ಟ್ಲಿ ಅವರು ತಮಿಳ್ ತೆಲುಗು ಎರಡರಲ್ಲೂ ರಿಲೀಸ್ ಮಾಡ್ತಾರೆ. ಸೊ ಸದ್ಯಕ್ಕೆ ಇಷ್ಟು ಮುಗಿದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ, ರಿಲೀಸ್ಗೆಲ್ಲ ರೆಡಿ ಆಗಿದೆ. ಅದು ಬಿಟ್ಟು ಕನ್ನಡದಲ್ಲಿ ಮಾತುಕತೆ ನಡೀತಾ ಇದೆ. ಐ ಆಮ್ ಆಲ್ಸೋ ಹೋಪಿಂಗ್ ದಟ್ ಇಟ್ ಹ್ಯಾಪನ್ಸ್ ಫಾರ್ ಮಿ. ಯಾಕಂದ್ರೆ ನಂಗೆ ಕನ್ನಡದಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ಬೋದು. ಈಗ ಒಂದು ಶೆಟ್ಟಿ ಗ್ಯಾಂಗ್ ಸಂಚಲನ ಮೂಡಿಸ್ತಾ ಇದೆ ವರ್ಲ್ಡ್ ವೈಡಲ್ಲಿ. ಈಗ ಇದರಲ್ಲೂ ಕೂಡ ಸಾಕಷ್ಟು ಜನ ಶೆಟ್ರೆ ಇದ್ದೀರಾ. ಸೊ ಏನು ಪ್ಲ್ಯಾನ್ಸ್ ಇದೆ? ಕಾಂತಾರ ಸಿನಿಮಾ ನೋಡಿದ್ರಾ? ಡೆಫಿನೆಟ್ಲಿ ಕಾಂತಾರ ನೋಡಿದೆ. ಬಿಕಾಸ್ ಒಂದು ಈ ಸಲ ನನಗೆ ಆ್ಯಡೆಡ್ ಸ್ಪೆಷಲ್ ಥಿಂಗ್ ಅಂದರೆ ಕಾಂತಾರ ರಿಸರ್ಚ್ ಟೀಮಲ್ಲಿ ನನ್ನ ದೊಡ್ಡಪ್ಪ ಕೂಡ ಒನ್ ಆಫ್ ದೆಮ್, ಡಾಕ್ಟರ್ BA ವಿವೇಕ್ ರೈ ಅಂತ. ಸೊ ದೊಡ್ಡಪ್ಪನ ನಾನು ಕಾಂತಾರಕ್ಕೆ ಅವರು ರಿಷಬ್ ಶೆಟ್ಟಿ ಅಪ್ರೋಚ್ ಮಾಡಿದಾಗಲೇ ನನಗೆ ದೊಡ್ಡಪ್ಪ ಹೇಳಿದರು ಈ ಥರ ಅಂತ. ಸೊ ನನಗೆ ಸಿಕ್ಕಾಪಟ್ಟೆ ಅದು ಖುಷಿ ಇತ್ತು, ದೊಡ್ಡಪ್ಪ ಈ ಥರ ಕಾಂತಾರ ರಿಸರ್ಚ್ ಟೀಮಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಅದು ಒಂದು ಆ್ಯಡೆಡ್ ಇತ್ತು. ಆ್ಯಂಡ್ ದೇವರು ಅಂದರೆ ನಮಗೆ ತುಂಬ ಹತ್ತಿರ. ಹೌದು, ನಮಗೆ ಚಿಕ್ಕ ವಯಸ್ಸಲ್ಲಿ ದೈವ ನೋಡ್ಕೊಂಡ್ಬಂದವರು. ಆ್ಯಂಡ್ ಅಪ್ಪ ಅಂತೂ ಯಾವತ್ತಿಗೂ ಏನಾದ್ರೂ ದೈವದೇ ಹೆಸರು ತೆಗೆಯುವಂಥವ್ರಾಗಿದ್ದರು. ಸೊ ಹಾಗಾಗಿ ತುಂಬ ಮನಸ್ಸಿಗೆ ಖುಷಿ ಕೊಡ್ತು ಆ್ಯಂಡ್ ಹೆಮ್ಮೆ ಅನಿಸ್ತು. ಕನ್ನಡ ಸಿನಿಮಾನ ಈ ಲೆವೆಲ್ಗೆ ಜನ ತಿರುಗಿ ನೋಡ್ದಂಗೆ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಸುನೀಲ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಅವ್ರ ಜೊತೆ ನಿಮ್ಮ ಸ್ಕ್ರೀನ್ ಶೇರಿಂಗ್ ಎಲ್ಲ ಸುನೀಲ್ ಶೆಟ್ಟಿ ಸರ್ ನನಗೆ ಚಿಕ್ಕ ವಯಸ್ಸಿಂದ ಪರಿಚಯ ಅಂದರೆ ನನಗೆ ಅಲ್ಲ, ಅಪ್ಪಗೆ. ಬಿಕಾಸ್ ಅಪ್ಪಗೆ, ನನ್ನ ಅಂಕಲ್ಗೆಲ್ಲ. ಬಿಕಾಸ್ ಅವರ ಮಂಗಳೂರಲ್ಲಿ ಕೆಲವೊಂದು ಶಾಪ್ ಪ್ರಾಜೆಕ್ಟ್ಸ್ ಇತ್ತು, ಕ್ಲೋದಿಂಗ್ ಲೈನ್, ಅದೆಲ್ಲ ಇಂಟೀರಿಯರ್ ಮಾಡಿದ್ದು ಅಪ್ಪನೇ. ಸೊ ಹಾಗಾಗಿ ಸುನೀಲ್ ಶೆಟ್ಟಿ ಅವ್ರು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಹತ್ರದಲ್ಲಿ ನೋಡಿರೋರು. ಬಟ್ ಅವ್ರ ಜೊತೆ ಒಂದಿನ ನಾನು ಸಿನಿಮಾ ಮಾಡ್ತೀನಿ, ಅದಕ್ಕೆ ನಾನು ಹೀರೋಯಿನ್ ಆಗ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಪ್ಪ ಇರಲಿಲ್ಲ ಈ ಟೈಮಲ್ಲಿ ಇದಾದಾಗ. ಬಟ್ ತುಂಬ ಖುಷಿಯಾಯಿತು ಸರ್ ಜೊತೆ ವರ್ಕ್ ಮಾಡಿ. ಆ ಸಿಂಪ್ಲಿಸಿಟಿ ಇದೆ ಅಲ್ಲ, ಅದು ನಾವು ಎಷ್ಟೇ ಬೆಳೆದ್ರೂ ಉಳ್ಕೋಬೇಕು ಅನ್ನೋದು ಅವರಿಂದ ಕಲಿತೆ. ಸೊ ತುಂಬ ಖುಷಿಯಾಯಿತು. ಇನ್ನು ನಾನು ಈ ಪ್ರಶ್ನೆ ಕೇಳಲೇಬೇಕು, ಯಾಕಂದರೆ ಯಶ್ ಫ್ಯಾನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತಾರೆ. ಹಾಗೆ ರಾಧಿಕಾ ಮೇಡಮ್ ಫ್ಯಾನ್ಸ್ ಅವರು ಕೂಡ ತುಂಬ ವೆಯ್ಟ್ ಮಾಡ್ತಿರ್ತಾರೆ. ಟಾಕ್ಸಿಕ್ ಈಗ ಫುಲ್ ರೆಡಿ ಆಗ್ತಾ ಇದೆ, ಫುಲ್ 6 ಪ್ಯಾಕ್ಸಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ ಯಶ್ ಸರು. ಸೊ ಹೇಳಿ, ಈಗಲೂ ಮೀಟ್ ಮಾಡ್ತಿರ್ತೀರಾ, ಮಾತಾಡ್ತಿರ್ತೀರಾ? ನಿಮ್ಮ ಸಿನಿಮಾಗೆ ಏನಾದರೂ ವಿಶಸ್ ಹೇಳಿದಾರಾ ಏನು? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಪ್ರಶ್ನೆ ಕೇಳ್ತಿದ್ರು ತುಂಬ ಜನ, ಏನಕ್ಕೆ ಒಪ್ಕೊಂಡ್ರಿ ಅಂತೆಲ್ಲ. ಅವಾಗ ಇಂಟರ್ವ್ಯೂಸಲ್ಲಿ ಹೇಳಿದ್ದೆ, ಫಸ್ಟ್ ಸಿನಿಮಾದ ಅಷ್ಟು ಹುಚ್ಚಿರಲಿಲ್ಲ. ಫಸ್ಟ್ ಮೀಟಿಂಗ್ ಹೋದಾಗ ಸಂತೋಷ್ ಆನಂದರಾಮ್ ಸರ್ ಜೊತೆ ಸಿಗತ್ತಕ್ಕೆ ಹೋಗೋದು ಫಸ್ಟ್ ಯಶ್ ಅವ್ರನ್ನ ನೋಡಿನೇ ಫಿದಾ ಆಗಿ ನಾವು ಸಿನಿಮಾಗೆ ಓಕೆ ಹೇಳಿದ್ವಿ ಅಂತ ನಾವು ಇಂಟರ್ವ್ಯೂಸಲ್ಲಿ ಹೇಳಿದ್ದೆ. ಇವಾಗ ಮತ್ತೆ ಟಾಕ್ಸಿಕಲ್ಲಿ ಅವ್ರು ನಂಗೆ ನೋಡಿ, ಅದು ಒಂದೇ ಒಂದು ಗ್ಲಿಮ್ಸ್, ಅದು ನಿನ್ನೆ ಎಲ್ಲ ಕಡೆ ಓಡಾಡ್ತಿತ್ತು 6 ಪ್ಯಾಕ್ಸ್ ಇಟ್ಕೊಂಡು ನಾವು ಹುಡುಗಿರು ಹೆಂಗೆ. ಬಟ್ ಡ್ಯೂ ರೆಸ್ಪೆಕ್ಟ್ ಟು ಯಶ್, ಲೈಕ್ ನಾನು ಹತ್ರದಿಂದ ನೋಡಿರೋದ್ರಿಂದ ಅವರ ಡೆಡಿಕೇಶನ್ ಅನ್ಮ್ಯಾಚೇಬಲ್. ಲೈಕ್ ಅವ್ರು ಇವತ್ತು ಅಲ್ಲಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅದು ಅವ್ರ ಡೆಡಿಕೇಶನು. ಆ್ಯಂಡ್ ಐ ಥಿಂಕ್ ಅವ್ರು ಯಾವಾಗಲೂ ನಮ್ಗೆ ಸಪೋರ್ಟಿವ್ ಆಗಿದ್ದವರು ಯಾವಾಗಲೂ ಇರ್ತಾರೆ. ನನಗೆ ಯಾವತ್ತಿಗೂ ಅವರು ಇನ್ಸ್ಪಿರೇಷನ್ ಆಗಿರ್ತಾರೆ. ಓಕೆ, ನನ್ನ ಕೊನೆ ಪ್ರಶ್ನೆ, ಈಗ ದೈವ ಅನುಕರಣೆಗಳು ಜಾಸ್ತಿ ಆಗ್ತಾ ಇದೆ, ಅಂದರೆ ಈಗ ಅದು ಕಾಂಟ್ರವರ್ಸಿ ಅನ್ನೋ ತುಂಬ ದೊಡ್ಡ ಮಟ್ಟದಲ್ಲೇ ಆಗ್ತಿದೆ. ಸೊ ನಿಮ್ಮ ಅಂದರೆ ನಿಲುವೇನು ಇದ್ರ ಬಗ್ಗೆ ಅನ್ನೋದು ನನ್ನ ಕೊನೆ ಪ್ರಶ್ನೆ. ನಾನು ಡೆಫಿನೆಟ್ಲಿ ಇದ್ರ ಎಗೇನ್ಸ್ಟ್ ಇದ್ದೀನಿ. ಬಿಕಾಸ್ ದೈವ ಆಗಲಿ ಅಥವಾ ಕೊರಗಜ್ಜ ಆಗಲಿ ನನಗೆ ತುಂಬಾ ಹತ್ತಿರ. ಅದು ನಾನು ಹೇಳ್ಕೊಡೋದಕ್ಕೆ ಆಗಲ್ಲ ನನಗೆ. ಸಾಕಷ್ಟು ಕಡೆ ಎಕ್ಸ್ಪೀರಿಯನ್ಸ್ನ ಕೂಡ ಹೌದು, ಬಿಕಾಸ್ ಕೊರಗಜ್ಜ ಆದಿಸ್ಥಳ ಏನಿದೆ ಮೇನ್ ಮಂಗಳೂರಲ್ಲಿ, ಅದು ನಮ್ದು, ಅದು ಎಲ್ಲರಿಗೂ ಇವಾಗ ಗೊತ್ತು. ಬಟ್ ಅದು ಬಿಟ್ಟು ನಾವು ನಂಬಿಕೆ ಅನ್ನೋದು ಏನು ಇಟ್ಕೊಂಡಿದ್ದೀವಿ ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಇದು ಒಂದು ಕ್ಯಾರೆಕ್ಟರು ಅಲ್ಲ, ಇಟ್ಸ್ ನಾಟ್ ಅ ಕ್ಯಾರೆಕ್ಟರ್. ಇದು ವೇಷ ಹಾಕಿ ನೀವು ಮಾಡೋ ಅಂಥ ಪಾತ್ರ ಅಲ್ಲ. ಅದು ದೈವ ಅಂದರೆ ನಾವು ಏನು ದೇವ್ರನ್ನ ಆರಾಧಿಸ್ತೀವಿ, ದೈವ ಕೂಡ ಹಂಗೆ. ನಾನಂತೂ ಎಲ್ಲ ಕಡೆ ನಂಗೆ ನೋಡಿದರೆ ಸಿಟ್ಟು ಬರುತ್ತೆ. ನಾನು ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ತೀನಿ, ತೆಗೀರಿ ಇದನ್ನು, ಹಾಕಬೇಡಿ ಇದನ್ನು ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಇದೆಲ್ಲರಿಗೂ ನಾನು ಕೇಳ್ಕೊತೀನಿ, ದಯವಿಟ್ಟು ದೈವ ಜೊತೆ ಮಾತ್ರ ಆಟ ಆಡಬೇಡಿ. ನಿಮ್ಗೆಲ್ಲರಿಗೂ ಅದ್ರ ಪವರೇ ಗೊತ್ತಿಲ್ಲ. ಬಿಕಾಸ್ ನಾವು ನೋಡ್ಕೊಂಡು ಬಂದವರು ತೋರಿಸ್ಕೊಡ್ತಾರೆ. ತಪ್ಪು ಮಾಡಿದಾಗ ಅವರ ಪವರ್ನ ತೋರಿಸ್ಕೊಡ್ತಾರೆ. ನೋಡೋದಕ್ಕೂ ನಿಮಗೆ ಶಕ್ತಿ ಇರಲ್ಲ, ಆ ಥರ ದೈವದ ಪವರು. ಸೊ ಈ ಮೂಲಕ ಐ ಥಿಂಕ್ ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶ್ಚನ್. ತುಂಬ ದಿನದಿಂದ ಹೇಳ್ಕೋಬೇಕು ಅಂತ ಇತ್ತು. ಡೆಫಿನೆಟ್ಲಿ ಹೇಳ್ತೀನಿ, ದೈವದ ಪವರ್ಗೆ ನಿಮಗೆ ಐಡಿಯಾನೇ ಇಲ್ಲ, ಅದಷ್ಟು ತೋರಿಸ್ಕೊಡ್ತಾರೆ ತಪ್ಪು ಮಾಡಿದರೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರೂಪೇಶ್ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು, ಅವ್ರ ಜೊತೆ ಸ್ಕ್ರೀನ್ ಶೇರ್ನ ಮಾಡಿದ್ದು ಎಷ್ಟು ಖುಷಿ ಆಯಿತು ಅಂತ ಹೇಳ್ಬಿಡಿ.
ಇಲ್ಲಿ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಒಂದು ಒಳ್ಳೆಯ ವೆರಿ ಫೇಮಸ್ ಲೋಕಿ ಅವರಿದ್ದಾರೆ, ಅವರು ನಿಲ್ಲಿಸಿ ಸಾಕು ಎಷ್ಟು ಮಾತಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಗ್ತಿದ್ದೀವಿ. ಇನ್ನು ನೀವು ಯಾರಿಗೂ ನಾವು ನಕ್ಕಿದ್ವಿ ಅಂತ ಅನ್ಕೋಬೇಡಿ, ಅದನ್ನು ಮತ್ತೆ ಇನ್ನು ವೈರಲ್ ಆಗಿಬಿಡುತ್ತೆ. ಬಟ್ ರೂಪೇಶ್ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ಬಿಕಾಸ್ ಅಂತಹ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು, ಐ ಥಿಂಕ್ ನಾನೊಂದು ಹಾರ್ಡ್ ವರ್ಕಿಂಗ್ ಆ್ಯಕ್ಟ್ರೆಸ್ ಆಗಿ ತುಂಬಾ ನನಗೆ ಖುಷಿ ಕೊಟ್ಟಿದೆ. ಈ ಜರ್ನಿಯಲ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಆಶಯಿಸೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.